ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಸಂಡೇ. ನಿನ್ನೆ ರ್ಯಾಲಿ ಇತ್ತಂತ ಶನಿವಾರ ದಿವಸ ಇದಕ್ಕೆ ಹೋಗಿದ್ದು ತುಮಕೂರಿಗೆ. ನಾವು ಶಂಕರು ಎಲ್ಲ ನಮ್ಮ ಹುಡುಗರ್ಸೆಲ್ಲ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆನ್ನು ನೋಸ್ತೈತೆ. ಅಂದರೆ ನಿನ್ನೆ ಯಾವತ್ತು ಲಾಂಗ್ ಆ ಥರ ಒಂದೇ ಸ್ಪೀಡಲ್ಲಿ ಹೋಗಿಲ್ವಲ್ಲ, ಅದಕ್ಕೆ ಚೂರು ಬೆನ್ನು ನೋಸ್ತೈತೆ. ಇವತ್ತು ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸು, ಏನು ಆರ್ಡ್ರಸ್ಸು ಅಂತ ತುಂಬ ಕಮ್ಮಿ ಡೌನ್ ಆಗಿದೆ. ಎಷ್ಟಾಗುತ್ತೆ ಇವತ್ತಿನ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು 22,232 ಕಿಲೋಮೀಟ್ರ್ ಆಗಿದೆ. ಇದು ಫೋಟೋ ಒಂದು ಹಿಡ್ಕೊಂಡು ಬಿಡೋಣ. ಹಾಗೆ ಫೋಟೋ ಬೇಕಲ್ವ, ಆಮೇಲೆ ಸಾಯಂಕಾಲ ಮತ್ತೆ ಇದು ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಲೆಕ್ಕ ಮಾಡಬೇಕಲ್ವ. ಇವಾಗ ಹೋಗ್ಬಿಟ್ಟು ಒಂದು 400-500 ರೂಪಾಯಿ ಪೆಟ್ರೋಲ್ ಹಾಕ್ಬಿಡೋಣ. ಆದರೆ ನಿನ್ನೆ ಪೆಟ್ರೋಲು ಇದಕ್ಕೆ ಹಾಕ್ತಿದ್ದಲ್ಲ, ಹೋಗಿದಾಗ ಬರ್ಬೇಕಾದ್ರೆ ಹಾಕ್ಕೊಂಡಿಲ್ಲ, ಅದಕ್ಕೆ ಇವಾಗ ಹೋಗ್ಬಿಟ್ಟು ಹಾಕ್ಕೊಳ್ಳೋಣ. ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಶಾಂತಿಸಾಗರಿಂದ. 8342 9026 ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಬರ್ರಿ ಇನ್ನು ಡ್ರಾಪ್ ಎಲ್ಲಪ್ಪ ಅಂದರೆ ದೇವಿನಗರ ಫಸ್ಟ್ನೇ ಆರ್ಡ್ರ್ ಡ್ರಾಪು. ಸರಿ ಇದಕ್ಕೆ ದೇವಿನಗರ ಅಲ್ಲ, ವಿದ್ಯಾರಣ್ಯಪುರಂ ಡ್ರಾಪ್ ಇದು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಇವಾಗ. ಈಗ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟೆ. ಎಷ್ಟು 64 ರೂಪಾಯಿ ಕೊಟ್ಟಿದ್ದೆ ಫಸ್ಟ್ ಆರ್ಡ್ರಿಗೆ. ಇಲ್ಲಿ ವಿದ್ಯಾರಣ್ಯಪುರಂ ಇದ್ರ ಹತ್ರ, ದೊಡ್ಡ ಬೊಮ್ಮಸಂದ್ರ ಹತ್ರ. ಇಲ್ಲಿ ನೋಡಿದ್ರೆ 50%. ಅಲ್ಲಿ ನಮ್ಮ ಝೋನಲ್ಲಿ ಅಷ್ಟೊಂದಿದೆ 80. ಇರಿ ಮತ್ತೆ ಸಿಗ್ತೀನಿ. ಏನಪ್ಪ ಸುನಿಲ್ ಭಾಯ್, ಸಮಾಚಾರ ಫುಲ್ ಜೋಶಲ್ಲಿ ಹೊಡಿತಿದ್ಯಾ? ಎಷ್ಟು ಹೊಡೆದೆ? ಎಲ್ಲಿ ಒಂದು ಆರ್ಡ್ರ್ ಇಲ್ಲ. ಬೋಲ್ಟ್ ಐಡಿ ಮಾಡಿದ್ಯಾ ನಿಂದು? ಎಲ್ಲ ಸಮಸ್ಯೆ. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ವಾ? ಎಷ್ಟು 7 ಗಂಟೆ ಆಗಿನದ? ಬೋಲ್ಟ್ ಐಡಿ ಅಂದ್ರೆ ಹೆಂಗೆ ತೋರಿಸುತ್ತೆ ಅದು? ಬೋಲ್ಟ್ ಐಡಿ ಝೋನ್ ಎಷ್ಟು ಅಷ್ಟೇನಾ ತೋರಿಸೋದು? ಹಾಂ, ಝೋನ್ ಅಷ್ಟೇ ತೋರಿಸೋದು. ಇಲ್ಲೇ ಕೊಡೋದು ಆರ್ಡ್ರ್. ಅಲ್ಲಿ ಆರ್ಡ್ರ್ ಬಿಡಲ್ಲ. ಇಲ್ಲಿ ಬಂದೆ ರೋಡ್ಗೇನೆ ಅಲ್ಲಿ ಲಾಗಿನ್ ಆಗಲ್ವ? ನಿಮ್ಮ ಮನೇಲಿ ಝೋನ್ ಒಳಗಡೆ ಇದ್ರೆ ಲಾಗಿನ್ ಆಗಲ್ವಾ? ಇಲ್ಲಿಗೆ ಬಂದೆ ಅನ್ನೋದು. ಬಾ ಈ ಥರ ಡೈಲಿ ಎಷ್ಟಾಗುತ್ತೆ ಬೋಲ್ಟ್ ಐಡಿಯಲ್ಲಿ? ನಿನ್ನೆ ಮಳೆ ಬಂತು. ಇಲ್ಲ, ಇದು ಕ್ರಿಯೇಟ್ ಹೆಂಗೆ ಮಾಡ್ಕೊಳ್ಳೋದು ಬೋಲ್ಟ್ ಐಡಿ? ಮ್ಯಾನೇಜರ್ ಮಾಡೋದಾ? ಮ್ಯಾನೇಜರ್ ಹತ್ರ ಎಲ್ಲ ಮ್ಯಾನೇಜರ್. ನಾವು ಇದರಲ್ಲೇ ಟಿಕೆಟ್ ಪ್ರೈಸ್ ಇದು ಮಾಡೋಕ್ಕಾಗಲ್ಲ, ಎಲ್ಲ ಇದರಲ್ಲೇ ಮ್ಯಾನೇಜರ್ ನೋಡಿ. ಯಾರಾದ್ರೂ ಮಾಡ್ತಿದ್ರೆ ಬೋಲ್ಟ್ ಐಡಿಗಳು ಅವ್ರವ್ರ ಝೋನ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಹೆಲ್ಪ್ ತೊಗೊಳ್ಳಿ, ಬೋಲ್ಟ್ ಐಡಿ ಮಾಡಿಸ್ಕೊಳ್ಳಿ. ಗೋಲ್ಡ್ ಐಡಿ ಅಂದರೆ ಆರ್ಡ್ರು ಹಿಂಗೆ ಕಾಯ್ಬೇಕಷ್ಟೇ. 1 ಗಂಟೆ ಆಯಿತು, 2 ಗಂಟೆ ಆಯಿತು, ಆರ್ಡ್ರ್ ಕೊಟ್ಟ ಇಲ್ಲ ಅಂದರೆ ಇಲ್ಲ. ಆದರೆ ಲೋಕಲ್ ಆರ್ಡ್ಸ್ ಅಂದರೆ ಒಟ್ಟಿನಲ್ಲಿ ಟಾರ್ಗೆಟ್ ಆದ್ರೆ ಮುಗಿಸ್ತಾನೆ ಸಾಯಂಕಾಲವರೆಗೂ. ಅಂದರೆ 15 ಅವರ್ ಲಾಗಿನ್ ಆಗಿ ಹಾಂ ಇರ್ಬೇಕು. 15 ಅವರ್ ಇರ್ಬೇಕು. ಮತ್ತೆ ಮಿನಿಮಮ್ 15 ಅವರ್ ಆದರೆ ಒಂದು 2,500 ಆಗುತ್ತೆ. ಅಷ್ಟಾಗಿದ್ದಿದ್ರೆ ಹಿಂಗೆ ಹಾಕಿತ್ತು. ಎಷ್ಟಾಗುತ್ತೆ? 1,500 ರೂಪಾಯಿ. 1,500 ರೂಪಾಯಿ ಆಗುತ್ತೆ. ಮತ್ತೆ ಇರಿ ಆರ್ಡರ್ ಬಿದ್ದೈತೆ, ಸಿಗ್ತೀನಿ ಇವಾಗ. ಐಡಿಸಿಂದ ಪಿಕಪ್ ಇದಿರೋದು. ಇದು ಪಿಕಪ್ ಮಾಡಿ ಡ್ರಾಪ್ ಆದ್ಮೇಲೆ ಸಿಗ್ತೀನಿ. ಓಲ್ಡ್ ಮದ್ರಾಸ್ ಕಂಪ್ನಿಯಿಂದ ಒಂದು ಆರ್ಡರ್ ಬಿದ್ದಿರೋದು. ಎಷ್ಟು ಐಟಮ್ ಐತೆ ಗೊತ್ತಿಲ್ಲಪ್ಪ. ಮೇಡಮ್ 8150 ಕೊಡಿ. 8150 ಅದಿದಾ? ಥ್ಯಾಂಕ್ ಯು. ರೆಡಿ ಐತೆ. OTP 5783. ಎಲ್ಲಿ ಡ್ರಾಪ್ ಅಂದರೆ ಇದು? ಎಲ್ಲಿ? ಓಹೋ, ಎಷ್ಟೊಂದು ಕ್ಲಾಸಿಕ್ ಅಪಾರ್ಟ್ಮೆಂಟು. ನನಗೊಂದು ಆರ್ಡರ್ ಕ್ಯಾನ್ಸಲ್ ಆಗಿಬಿಡ್ತು. ಅದು ಓಲ್ಡ್ ಮದ್ರಾಸ್ ಕಂಪ್ನಿಯಿಂದ ಬಂದಿರೋದು ನೋಡಿ. ಓಲ್ಡ್ ಮದ್ರಾಸ್ ಬ್ಯಾಂಕಿಂಗ್ ಕಂಪ್ನಿಯಿಂದ ಸದಾಶಿವನಗರ ಸಿಗ್ನಲ್ ಹತ್ರ ಹೋದೆ. ಅಷ್ಟರಲ್ಲೇ ಕ್ಯಾನ್ಸಲ್ ಆಯಿತು. ಆದರೆ ರಿಟರ್ನ್ ಬಿದ್ದಿಲ್ಲ, ಏನೂ ಬಿದ್ದಿಲ್ಲ. ಐಟಮ್ ನನ್ನ ಹತ್ರನೇ ಐತೆ. ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ನೋಡ್ಬೋದು. ನೋಡೋಣ ಇವಾಗ. ಬ್ರಾಹ್ಮಣ ಸಟ್ಟಿ ಹತ್ರ ಬಿದ್ದಿರೋದು 4-5ನೇ ಆರ್ಡ್ರ್ ಹೊಡಿತಾ ಇದ್ದೆ. ಅಷ್ಟರಲ್ಲೇ ಕ್ಯಾನ್ಸಲ್ ಆಯ್ತಲ್ಲ. ರಿಟರ್ನ್ ಬಿದ್ದರೆ ರಿಟರ್ನ್ ಕೊಡ್ತೀವಿ. ಅದೇನೋ ಬೆನ್ನಿನ ಇರುತ್ತೆ. ರಿಟರ್ನ್ ಬಿದ್ದಿಲ್ಲ. ಇವಾಗ ನಾವೇ ತಿಳ್ಕೊತೀವಿ ಅದನ್ನು. ನಾವೇ ಫ್ರೆಂಡ್ಸು ಬಿಟ್ಟರೆ ಯಾರಿಗಾರು ದಾನಾಗೇನ ಮಾಡಿಬಿಡೋಣ ಅಷ್ಟೇ. ಇವಾಗ ಇದನ್ನು ಪಿಕಪ್ ಮಾಡೋಕ್ಕೆ ಮತ್ತೆ 84 ರೋಡಿಗೆ ಬಂದೆ. ಅಲ್ಲಿಂದ ಬರೋಲ್ಲ ತುಂಬ. ಅಂದರೆ ಅದ್ರ ಕ್ಯಾನ್ಸಲ್ ಆಗಿರೋದು ಏನು ತುಂಬ ವಾರದಲ್ಲಿ ಒಂದು 3-4 ಆರ್ಡರ್ ಕ್ಯಾನ್ಸಲ್ ಆಗಿರುತ್ತೆ ನನಗೆ. ರಿಟರ್ನ್ ಅದು ಬಿದ್ದಿರುತ್ತೆ, ಏನಾದರೂ ಬಿದ್ದಿರುತ್ತೆ. ನಿಮಗೂ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇದ್ದಾರೆ? ಕಮೆಂಟ್ ಮಾಡಿರಿ, ನೋಡೋಣ ನಿಮಗೂ ಕ್ಯಾನ್ಸಲ್ ಆಗುತ್ತೇನಂತ. ಇವಾಗ ಟೈಮಿಂಗ್ ನೋಡಿದ್ರೆ 10:30 ಗಂಟೆ ಆಗಿದೆ ಟೈಮಿಂಗ್ಸು. ಸಲಾಡ್ ಡೇಸ್ಗೆ ಬಿದ್ದಿರೋದು. ಫಸ್ಟ್ ಫ್ಲೋರ್ ಹೋಗ್ಬೇಕು. ಅರ್ನಿಂಗ್ಸು ಇದುವರೆಗೂ ಒಂದು ಎಷ್ಟಪ್ಪ ಟಾರ್ಗೆಟ್ ಆಗಿದೆ ಅಂದರೆ ನಾನು ತೋರಿಸ್ತೀನಿ. 558 ರೂಪಾಯಿ 3 ಅವರು. ಮೇಡಮ್ ಆರ್ಡ್ರ್ ಕೊಡಿ. 9 ಆರ್ಡ್ರ್ ಹೊಡೆದಿದ್ದೀನಿ. 4956 ಇದೇನಾ? ಥ್ಯಾಂಕ್ ಯು. ಪಿಕಪ್ ಆಯಿತು. ಡ್ರಾಪು ಮತ್ತಿ ಕೆರೆಗೆ ಡ್ರಾಪ್ ಐತೆ. ಇವಾಗ ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಇಲ್ಲಿ ಯಾವುದಿದು ಕಿಚನ್ಸ್, BL ರೋಡಲ್ಲಿ ಕಿಚನ್ಸಲ್ಲಿ ಇದ್ದೀನಿ. 5 ಅವರ್ 55 ನಿಮಿಷ ಆಯಿತು. ಟೈಮಿಂಗ್ಸು 1 ಗಂಟೆ ಆಗಿದೆ. ಅರ್ನಿಂಗ್ಸು 800 ಚಿಲ್ಲರೆ ಆಗಿರೋದು. ಇವಾಗ ಮಲ್ಟಿ ಆರ್ಡರ್ ಕೊಟ್ಟವನೆ ITCಯಿಂದ. ಒಂದು ಯಶವಂತಪುರ, ಒಂದು ನಂದಿನಿ ಲೇಔಟು. ನೋಡೋಣ, 2 ಬೇಗ ಪಿಕಪ್ ಮಾಡ್ಕೊಂಡು ಹೋಗೋಣ. ಎಲ್ಲಪ್ಪ ITC ಒಂದು ಲಿಫ್ಟ್ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಫಿಲ್ಮ್.
ಅಣ್ಣ 3304 ಕೊಡಿ. 3304 9588. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. 2 ಆರ್ಡ್ರ್ ಕೊಟ್ಟವನೆ, 2 ಆರ್ಡ್ರ್ ಇವಾಗ ಪಿಕಪ್ ಮಾಡ್ಕೊತೀನಿ, ಮತ್ತೆ ಹೊರಮೇಲೆ ಸಿಗ್ತೀನಿ. ಇವಾಗ ಸ್ವಲ್ಪ ಜೋರು ಮಳೆ ಬರ್ತೈತೆ, ಅದಕ್ಕೆ ರೇನ್ಕೋಟ್ ಹಾಕೊಂಡು ಅಂದರೆ ಸಣ್ಣ ಆ ಸೈಡ್ ಮುಂದೆ ಮಳೆ ಜೋರೈತೆ. ನನ್ನ ಫ್ರೆಂಡ್ ಹೇಳ್ದ ರೇನ್ಕೋಟ್ ಎಲ್ಲ ಹಾಕು ಅಂತ, ಅದಕ್ಕೆ ಫಸ್ಟು ರೇನ್ಕೋಟು ಪೌಚು ಗೀಚು ಎಲ್ಲ ಹಾಕೊಂಡು ಬಿಡ್ತೀನಿ, ಜೋತ್ರ ಎಲ್ಲ ತೆಗೆದುಬಿಡ್ತೀನಿ. ನೋಡೋಣ. ನೋಡ್ರಿ, ನಮ್ದು ಇದೊಂದು ಪ್ರಾಬ್ಲಮ್, ಮಳೆ ಗಿಳೆ ಬಂದರೆ ಎಲ್ಲ ಹಾಕೋಬೇಕು. ಇರಿ ಏನು ಮಾಡ್ತೀರಾ, ಈ ಥರ ಐತೆ ನೋಡ್ರಿ. ಭಾಳ ಫುಲ್ಲು ಜೋರು ಮಳೆ ಬರ್ತೈತೆ. ಇವಾಗ ಫಸ್ಟು ಜಾಕೆಟ್ ಹಾಕೊಂಡ್ಬಿಡೋಣ. BL ರೋಡು ಫುಲ್ಲು ಜೋರು ಎಲ್ಲೋ. ಯಪ್ಪೋ, ನಮ್ಮ ಜಾಕೆಟ್ ಒಂದು ತಲೆನೋ ನೋಡಿ ಹಾಕೋದು, ಇದು ಜೋರೇ ಆಯ್ತು ನಪ್ಪು. ಹೇಳೋ ವೀಡಿಯೋದಲ್ಲಿ ಇದೆ ಕಣ. ಫಸ್ಟು ಪ್ಯಾಂಟ್ ಹಾಕೊಂಡು ಬಿಡೋಣ. ಪ್ಯಾಂಟ್ ಯಾವುದು ನನಗೆ ಗೊತ್ತಾಗ್ತಲ್ಲ, ಪ್ಯಾಂಟ್ ಬೀಳ್ತೈತಲ್ಲೋ ನೋಡಿ. ಹೊರಗೋಗಿ ಬಿಡ ಕಣೋ, ಡೆಕ್ಕತ್ಲೈನ್ ತಂದಿರೋ ಇದೇ ಜಾಕೆಟ್ ನಮ್ಮದು ಪ್ಯಾಂಟು. ಇವಾಗ ಹಾಕ್ಕೊಂಡು ಹೋಗೋಣ. ಫಸ್ಟ್ ಪ್ಯಾಂಟು ಮತ್ತು ರಬ್ಬರ್ ಕಟ್ಕೋಬೇಕು. ಪ್ಯಾಂಟ್ ದೊಡ್ಡದಾಗಿ ಬಿಟ್ಟೈತೆ, ಅದಕ್ಕೆ ಮಳೆ ಅದು ಎಂಥ ಮಳೆ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡೋಣ ಇರಿ, ಇವಾಗ ಜಾಕೆಟ್ ಹಾಕ್ಕೊಂಡು ಸಿಗ್ತೀನಿ. ಮತ್ತೆ ನಿಮಗೆ ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು. ಆದರೂ ನಂದು ಮೈಕ್ ಬೇರೆ ಹೋಗ್ಬಿಟ್ಟೈತಲ್ಲ, ಅದಕ್ಕೆ ಹುಡುಗಿಯರು ಇದನ್ನ ಹಾಕೊಂಡು ನೋಡ್ತಾರೆ. ನಾವು ಜಾಕೆಟ್ ಹಾಕೋದು ತೋರಿಸ್ತಾ ಇದ್ದೀನಿ, ಅದಕ್ಕೆ ಜಾಕೆಟ್ ಯಾವ ಥರ ಹಾಕೋದಂತ. ಆಯಿತು ನಮ್ಮ ಜಾಕೆಟು. ಇರಿ ಸರಿ, ಮಳೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ಬಾಯ್. ಇವಾಗ ಟೈಮ್ ಬಂದುಬಿಟ್ಟು ಒಂದು 4 ಗಂಟೆ ಆಗೋಕ್ಕೆ ಬಂದಿತ್ತು. ಲಾಗಿನ್ ಮಾಡಿಬಿಡೋಣ ಅಂದರೆ ಒಂದು 15 ನಿಮಿಷ ಬ್ರೇಕ್ ತೊಗೊಂಡಿದ್ದೆ, ಊಟ ಗೀಟ ಮಾಡಬೇಕಿತ್ತಲ್ಲ, ಅದಕ್ಕೆ. ನೋಡೋಣ ಎಲ್ಲಿ ಆರ್ಡ್ರ್ ಕೊಡ್ತಾನಂತ. ಒಂದು 1100, ಅದತ್ರ ಒಂದು 1300 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಟೋಟಲ್ಸು. ಇನ್ನು ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಒಂದು 2-3 ಆರ್ಡ್ರ್ ಹೊಡಿಬೇಕು. ಅರ್ನಿಂಗ್ಸ್ ಅಂತೂ ಆಗ್ತೈತೆ. ಮಳೆಗೆ ಏನು ರೇನ್ ಮೂಡ್ ಕೊಡಲಿಲ್ಲ ಆರ್ಡ್ರಿಗೆ. ಒಂದು ಅಲ್ಲೇ ಊಟ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಎಷ್ಟು 3:45 ಗಂಟೆ ಆಯಿತು. ಲಾಗೌಟ್ ಮಾಡಿದೆ. 103 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ. ಯಾವುದೂ ರೇಣು ಸರ್ಜೆ ಕೊಡಲಿಲ್ಲ. ಮಳೇಲಿ ಬಂದ್ಕೊಂಡು ಬಡ್ಡಿ ಮಗ ಹೋದು. ನೋಡೋಣ ಇವಾಗ ಮತ್ತೆ ಇಲ್ಲಿ ನೋಡ್ರಿ ಎಷ್ಟು ಮಳೆ ಬಂದುಬಿಟ್ಟೈತೆ. BL ರೋಡು ಇದ್ರ ಹತ್ರ, ಇದು ಬ್ಯಾಕ್ ಸೈಡ್ ಹೊಸ ಡಾಲರ್ಸ್ ಕನ್ನೆಯಲ್ಲಿ. ಸರಿ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಹೋಟೆಲ್ ಎಂಪೈರು. ನಾನಿರೋದು ದೊಡ್ಡ ಬೊಮ್ಮಸಂದ್ರ, ರಾಮಚಂದ್ರಪುರ. ಪಿಕಪ್ಪು ಅಲ್ಲಿ ಎಲ್ಲಿ, ಇದು ಯಲಹಂಕ ಆ ಸೈಡ್ ಎಲ್ಲೋ ಡ್ರಾಪ್ ಐತೆ ಗೊತ್ತಿಲ್ಲ. 2 ಟ್ರಿಪ್ಸ್ ಕೌಂಟ್ ಅಂತೆ. ಇದು ಮ್ಯಾಪ್ ಹಾಕೋಣ. ಫಸ್ಟಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. ಆಲ್ಮೋಸ್ಟು 4 ಕಿಲೋಮೀಟ್ರು ಪಿಕಪ್ಗೆ ಹೋಗ್ಬೇಕು ನಾನು. 2 ಕಿಲೋಮೀಟ್ರ್ ಕೌಂಟ್ ಅಂತ ತೋರಿಸೋಣ. ಆದ್ರೂ ಏನಾದ್ರು ತೋರಿಸ್ಕೊಳ್ಳಿ, ಹೋಗೋಣ. ಅಲ್ಲಿ ಪಿಕಪ್ ಡ್ರಾಪ್ ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ವಸಂತ ನಗರದಲ್ಲಿ ಇದ್ದೀನಿ. ಟೈಮಿಂಗ್ಸು ಒಂದು 7-10 ಗಂಟೆ ಆಗಿರೋದು. ಅವಾಗಿಂದ ವೀಡಿಯೋ ಮಾಡ್ತಿಲ್ಲ, ಯಾಕಂದ್ರೆ ಮಳೆ ಬರ್ತಾಯಿತ್ತಲ್ಲ, ಅದಕ್ಕೆ ವೀಡಿಯೋ ಮಾಡಿರಲಿ. ಗೋಪುರನ ತೆಗೆದು ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗಿಂದ ಅರ್ನಿಂಗ್ಸು 1947 + 47 ಆಗಿರೋದು. 11 ಅವರ್ 40 ನಿಮಿಷ ಆರ್ಡ್ರು, ಟೈಮ್ ಗಂಟೆ ಹೊಡೆದಿರೋದು. ಇನ್ನೂ ಬೇಕಾಗಿರೋದು 5 ಆರ್ಡ್ರು, 32 ಆರ್ಡ್ರು. ಈಗ ಆರ್ಡ್ರ್ ಕೊಟ್ಟಿದ್ದೀನಿ. ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಮಾಡಿಬಿಡೋಣ ಇದು ಫಸ್ಟಕ್ಕೆ. ಡ್ರಾಪ್ ಅಂದ್ರೆ ಬ್ಯಾಗಲ್ಲಿ ಇರ್ತಾವೇನೋ. ಡ್ರಾಪ್ ಬಂದುಬಿಟ್ಟು ಯಾವುದು ಭದ್ರಾಪಲ್ ಲೋಟಲ್ಲಿರೋದು. ಬರ್ರಿ, ಇನ್ನೂ ರೇನ್ಕೋಟ್ನ ಜಾಕೆಟ್ ಹಂಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಮಳೆ ಇದು ಬರ್ತೈತಲ್ಲ ಅದಕ್ಕೆ. ಇವಾಗ ಟೈಮು 9:30 ಗಂಟೆ ಆಗಿರೋದು. ಇವಾಗ ಇಲ್ಲಿ ಭಾರತಿ ಸಿಟಿ ಶೋಭಾ ಅಪಾರ್ಟ್ಮೆಂಟ್ ಹತ್ರ ಇರೋದು. ಅರ್ನಿಂಗ್ಸ್ ಬಂದುಬಿಟ್ಟು 2382 + 237 ರೂಪಾಯಿ ಆಗಿದೆ. 14 ಅವರ್ ಡ್ಯೂಟಿ ಮಾಡಿದ್ದೀನಿ. 46 ಟ್ರಿಪ್ಸ್ ಆಗಿದೆ. ಟ್ರಿಪ್ಸ್ 46 ಅಂದರೆ ಅರ್ಧ ಆರ್ಡ್ರ್ ಎಲ್ಲ ಕೊಂಡಿಸೆಲ್ಲ ಸೇರಿ 46 ಆಗಿರೋದು. ನನ್ನ ಕರೆಕ್ಟ್ ಆರ್ಡರ್ಸ್ ಬಂದುಬಿಟ್ಟು 41 ಆಗಿದೆ. 75% ಮ್ಯಾಕ್ಸ್ ಬಂದಿದೆ. 287 ರೂಪಾಯಿ ಅನ್ಲಾಕ್ ಆಗಬೇಕು. ಟಾರ್ಗೆಟ್ ಅಂದರೆ ಪೂರ್ತಿ ಮುಗಿದಾಗಿದೆ. ನೋಡೋಣ, ಇನ್ನೂ ಗಾಡಿ ಕಿಲೋಮೀಟ್ರ್ಸ್ ಒಂದು 220-230 ಕಿಲೋಮೀಟ್ರ್ ಆಗಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಗೆ ಹೋಗಬೇಕು. ನೋಡೋಣ, ಇವಾಗ ಲಾಸ್ಟಲ್ಲಿ ಸಿಗ್ತೀನಿ ನಿಮಗೆ ಎಷ್ಟು ಅಮೌಂಟ್ ಆಗಿದೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ನೋಡಿರಿ, ನಮ್ಮ ನೈಟ್ ಏರಿಯಾ ಲೈಟಿಂಗ್ ಹೆಂಗೆ ಹಾಕವ್ರೆ ಸಂಜಯ್ ನಗರದಲ್ಲಿ. ಸಖತ್ತಾಗಿ ಹಾಕೋರೆ ಲೈಟಿಂಗ್ ಮಾತ್ರ. ಮನೆಗೆ ಹೋಗ್ತಾ ಇದ್ದೀನಿ. ಟೈಮಿಂಗ್ ಆಗಿದೆ. ಗಾಡಿ ಕಿಲೋಮೀಟರ್ಸು ಮತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಲ್ಲಿ ಹೋದ ಮೇಲೆ ತೋರಿಸ್ತೀನಿ ನಿಮಗೆ. ಇವತ್ತಿನ ಬೆಳಗ್ಗೆಯಿಂದ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 23,232, 23,000
232 ಮೈನಸ್ಸು ಇವಾಗ ಎಷ್ಟಪ್ಪ ಗಾಡಿ ಕಿಲೋಮೀಟ್ರ್ ಆಗಿದೆ ಅಂದರೆ 23,473 ಕಿಲೋಮೀಟ್ರ್. ಇವತ್ತಿನ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು 241 ಕಿಲೋಮೀಟ್ರ್ ಓಡಿಸಿದ್ದೀನಿ. 241. ಅರ್ನಿಂಗ್ಸ್ ಬಂದುಬಿಟ್ಟು 2,401, 2,461 ಪ್ಲಸ್ಸು 357 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 357 ಮ್ಯಾಕ್ಸ್ ಬೋನಸ್ಸು ಪ್ಲಸ್ 525 ರೂಪಾಯಿ ಎಣಿಸಿಟ್ಟು 3,343. ಎಷ್ಟಪ್ಪ ಆರ್ಡ್ರ್ ಹೊಡೆದಿದೆ? 49 ರೂಪಾಯಿ ಟ್ರಿಪ್ಸ್ ಆಗಿರೋದು. 43 ಆರ್ಡ್ರ್ ಆಗಿದೆ. ಎಷ್ಟು ಅವರ್ ಗೊತ್ತಾ? 15 ಅವರ್ 16 ಗಂಟೆ ಕೆಲಸ ಮಾಡಿದ್ದೀನಿ. ಇವಾಗ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 11 ಗಂಟೆಗಿದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆ.